ಕಲಬುರಗಿಯ ಜಿಲ್ಲಾ ಜಾತ್ಯತೀತ ಜನತಾ ದಳದ ಕಚೇರಿಯಲ್ಲಿ ಹಮ್ಮಿಕೊಂಡ ಕಲಬುರಗಿ ಜಿಲ್ಲೆಯಲ್ಲಿ 7 ತಾಲೂಕುಗಳನ್ನು ಹೊಂದಿರತಕ್ಕಂಥದ್ದು 9 ಮತಕ್ಷೇತ್ರಗಳನ್ನು ಒಳಗೊಂಡಿರತಕ್ಕಂಥ ಈ ಜಿಲ್ಲೆ ಆಗಿರುವುದರಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಬಾದ್ ತಾಲೂಕಿನ ಮುಖ್ಯವಾಗಿರ್ತಕ್ಕಂಥ 4 ಘಟಕಗಳು, ಒಂದು ಕಾರ್ಮಿಕ ಘಟಕ, ಇನ್ನೊಂದು ಹಿಂದುಳಿದ ವರ್ಗ ಘಟಕ, ಇನ್ನೊಂದು ಅಲ್ಪಸಂಖ್ಯಾತರ ಘಟಕ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಯುವ ಘಟಕ. ಈ 4 ಘಟಕಗಳ ಅಧ್ಯಕ್ಷರು ಶಾಬಾದ್ ಸಾಬೀರ್ ಭಾಯ್ ನೇತೃತ್ವದಲ್ಲಿ ಇವತ್ತ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಹಿಂದುಳಿದ ಘಟಕದ ಅಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು, ಕಾರ್ಮಿಕ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈ 4 ಜನರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದು ಶಾಬಾದ ತಾಲೂಕಿಗೆ ಸೀಮಿತವಾಗಿದ್ದರೆ ಯುವ ಘಟಕದ ಉಪಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರಾಗಿ ಗುಲ್ಬರ್ಗಾ ಜಿಲ್ಲೆಗೆ ಇರುವರನ್ನು ಆಯ್ಕೆ ಮಾಡಿ ಒಟ್ಟು 6 ಜನರನ್ನು ನೇಮಕ ಮಾಡಲಾಗಿದೆ. ಈ 6 ಜನರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನೀವು ಅಧಿಕಾರ ಇವತ್ತು ನಿಮಗೆ ಕೊಟ್ಟಿದ್ದೆವು, ಅಧಿಕಾರ ತಗೊಂಡು ನೀವು ಯಾವ ರೀತಿ ಮಾಡ್ಬೇಕನ್ನೋದು ನಿಮ್ಮ ಘಟಕದ ಅಧ್ಯಕ್ಷರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷರ ಸಹಾಯ ಪಡೆದು ತಾವು ಕೆಲಸ ಮಾಡ್ಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು 2-3 ದಿವಸದಲ್ಲಿ ಬೇರೆ ಚಿಂಚೋಳಿ ತಾಲೂಕು ಘಟಕ ಇರ್ಬೋದು, ಗ್ರಾಮಾಂತರ ತಾಲೂಕಿಂದ ಇರ್ಬೋದು, ಕಮಲಾಪುರ ಮತಕ್ಷೇತ್ರದ ಇರ್ಬೋದು, ಅಫ್ಜಲ್ಪುರ್ ತಾಲೂಕಿಂದು ಬಹಳಷ್ಟು ತಾಲೂಕುಗಳದು ಇನ್ನು 2 ದಿವಸ 4 ದಿವಸಗೊಮ್ಮೆ ಒಂದೊಂದು ತಾಲೂಕಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ. ತಾವು ಎಲ್ಲರೂ ಈಗ ಬಾಲರಾಜ್ ಗುತ್ತೇದಾರ್ ಅವರು ಮಾರ್ಚ್ 1ನೇ ತಾರೀಕಿಗೆ ಹೊಸ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸುಮಾರು 1 ತಿಂಗಳು 1.25 ತಿಂಗಳಲ್ಲಿ ಬಹಳಷ್ಟು ಒಂದು ಆಕ್ಟಿವ್ ಆಗಿ ಕೆಲಸ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲಾ ತಾಲೂಕಿನ ಅಧ್ಯಕ್ಷರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 2028ಕ್ಕೆ ಮತ್ತೊಂದು ವಿಶೇಷವಾದ ವರದಿ ಏನು ಬಂದಿದೆ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಅಧಿವೇಶನ ವಿಧಾನಸಭೆ 224 ಸ್ಥಾನಗಳಿದ್ದು 336 ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 7 ತಾಲೂಕು ಇದ್ರೂ ಕೂಡ 9 ಮತಕ್ಷೇತ್ರ ಇದೆ. ಆದ್ರೆ ಈ ಮುಂದೆ ಬರ್ತಕ್ಕಂಥದ್ದಿಂದಲೇ 15 ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದಾಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಧಾನಸಭೆಗೆ 13 ಸ್ಥಾನಗಳು, ಈಗ ಇರ್ತಕ್ಕಂಥ 1 ಲೋಕಸಭೆ ಸ್ಥಾನ ಹೋಗಿ 2 ಲೋಕಸಭೆ ಸ್ಥಾನ, ಯಾದಗಿರಿ ಹಾಗೂ ಗುಲ್ಬರ್ಗದ ಕೂಡಿ 2 MP ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು. ಇವು ಎಲ್ಲ ಯಾವ ರೀತಿ ಪರಿಗಣನೆ ಮಾಡಿ ಯಾವ್ಯಾವ ಮತಕ್ಷೇತ್ರಕ್ಕೆ ಯಾರಿಗೆ ಒತ್ತು ಕೊಡ್ಬೇಕನ್ನೋದು ನಾವು ಜಿಲ್ಲಾಧ್ಯಕ್ಷರ ಕೂಡ ಕೋರ್ ಕಮಿಟಿ ಅಧ್ಯಕ್ಷರ ಜೊತೆ ಮಾತಾಡಿ ಯಾವ ರೀತಿ ಒತ್ತು ಕೊಡ್ಬೇಕನ್ನೋದೇ ನಾವು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಬರ್ತಕ್ಕಂಥದ್ದಿಂದಲೇ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ಯತೀತ ಜನತಾ ದಳದ ಶಾಸಕರು ಬರ್ತಾರೆ ಅಂತ ಹೇಳಿ ಇವತ್ತು ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಅದಕ್ಕಿಂತ ಮುಂಚಿತವಾಗಿ ಈಗ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ ಈ ಎಲ್ಲಾ ಚುನಾವಣೆಗಳಲ್ಲೂ ಹ್ಯಾಂಡ್ಸಮ್ ಆಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. JDS ವತಿಯಿಂದ.